ಹಲೋ, ವೆಲ್ಕಮ್ ಬ್ಯಾಕ್ ಟು ಆಲ್. ಇವತ್ತು ನಾವು ಭಾರತದ ಗವರ್ನರ್ ಜನರಲ್ ಹಾಗೆ ಗವರ್ನರ್ ಜನರಲ್ ಆಫ್ ಬೆಂಗಾಲನ್ನು ನೋಡ್ಬೇಕು. ಅಂದರೆ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ನಂತರ ಮತ್ತು 1858 ರಾಣಿ ನೇರ ಆಳ್ವಿಕೆ ಹಿಂದೆ ಇದ್ದಂತಹ ಗವರ್ನರ್ ಜನರಲ್ ಅವ್ರ ಬಗ್ಗೆ ನೋಡೋಣ. ಫಸ್ಟ್ ಬರುವವನಂದರೆ ವಾರನ್ ಹೇಸ್ಟಿಂಗ್ಸ್. ಇವನ ಅಧಿಕಾರಾವಧಿ 1773 1785. ಈ ಒಂದು ಕಾಲದಲ್ಲಿ ಭಾರತದಲ್ಲಿ ಬ್ರಿಟಿಷರಿಗೆ ಅನುಕೂಲ ಆಗುವಂತೆ ಏನೇನು ಸುಧಾರಣೆ ಆಯ್ತು ನೋಡುವ. ಫಸ್ಟ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಅದು ಪೋರ್ಟ್ ವಿಲಿಯಮಲ್ಲಿ 1774 ಎಸ್ಟಾಬ್ಲಿಷ್ ಆಗುತ್ತೆ. ಅದಾದಮೇಲೆ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ 1784 ಆಗುತ್ತೆ. ಪಿಟ್ಸ್ ಇಂಡಿಯಾ ಆ್ಯಕ್ಟ್ 1784. ಮತ್ತು ಅಬೋಲ್ಯೂಷನ್ ಆಫ್ ಡುವಲ್ ಸಿಸ್ಟಮ್. ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ, ಡುವಲ್ ಸಿಸ್ಟಮನ್ನು ಬೆಂಗಾಲ್ ಮತ್ತು ಬಿಹಾರ ಹಾಕಿರ್ತಾನೆ. ಸೊ ಅದನ್ನು ಈತ ಅಬೋಲಿಷ್ ಮಾಡ್ತಾ. ಸೊ ಜೇಮ್ಸ್ ಆಗಸ್ಟಿನ್ ಹಿಕ್ಕಿ ಬೆಂಗಾಲ್ ಗೆಜೆಟ್ ಇಂಡಿಯಾ ಭಾರತದ ಮೊದಲ ನ್ಯೂಸ್ ಪೇಪರ್ ಅದು. ಸೊ 1780 ಆಗುತ್ತೆ. ಅದಾದಮೇಲೆ ಫಸ್ಟ್ ಆಂಗ್ಲೋ ಮರಾಠ ವಾರ ಆಗುತ್ತೆ, ಮತ್ತು ಸೆಕೆಂಡ್ ಆಂಗ್ಲೋ ಮೈಸೂರು ವಾರ ಆಗುತ್ತೆ, ಫಸ್ಟ್ ರೋಹಿಲ್ಲಾ ವಾರ ಆಗುತ್ತೆ. ಸೊ ರಿಂಗ್ ಫೆನ್ಸ್ ಪಾಲಿಸಿ ಆಗುತ್ತೆ. ಈ ರಿಂಗ್ ಫೆನ್ಸ್ ಪಾಲಿಸಿ ಅಂದರೆ ಬೇರೆ ಏನೆಲ್ಲ ಬಫರ್ ಸ್ಟೇಟ್ಸ್. ಆವಾಗ ಅಂದರೆ ಮೈಸೂರು, ಹೈದರಾಬಾದ್ ಮತ್ತು ಯಾವುದು ರಣಜಿತ್ ಸಿಂಗ್ ಅವರ ಇದು ಪ್ರದೇಶ ಇರ್ಬೋದು, ಸಿಕ್ಕರದ್ದು, ಹಾಗೆ ಮರಾಠರ ಅಂಥ ಪವರ್ಗಳಿರುತ್ತೆ. ಸೊ ಇವರಿಂದ ತಪ್ಪಿಸ್ಕೋಬೇಕಲ್ಲ, ಇವರಿಂದ ಏನಾದರೂ ಅಟ್ಯಾಕ್ ಆಗ್ಬೋದು ಯಾವುದೇ ಟೈಮಲ್ಲೂ. ಸೊ ಅದಕ್ಕೋಸ್ಕರ ಅವರು ಅಂದರೆ ಮಧ್ಯದಲ್ಲಿ ಬ್ರಿಟಿಷ್ ಟೆರಿಟರಿಗೆ ಮತ್ತು ಔಟ್ ಟೆರಿಟರಿ ಮಧ್ಯದಲ್ಲಿ ಒಂದು ಬಫರ್ ಝೋನ್ ಥರ ಮಾಡಿದರು. ಲೈಕ್ ಸಬ್ಸಿಡರಿ ಅಲಯನ್ಸ್, ಯಾವ ಸಹಾಯಕ ಸೈನ್ಯ ಪದ್ಧತಿಯಲ್ಲೋ ಆ ರೀತಿ ಮಾಡಿದ್ರು. ಅಲ್ಲಿ ಒಂದು ಸಣ್ಣ ಅರಸರಿಗೆ ಏನು ಮಾಡಿದ್ರು, ಅವ್ರನ್ನ ಮತ್ತು ಅವ್ರ ಸೈನಿಕರನ್ನೆಲ್ಲ ಇಟ್ಕೊಂಡು ಅವರನ್ನು ಆ ಸೈನಿಕರಿಗೆ ಅವರೇ ಏನು ಮಾಡಬೇಕು, ಆ ರಾಜರೇ ಸ್ಯಾಲ್ರಿ ಕೊಡಬೇಕು. ಬಟ್ ಒಂದು ವೇಳೆ ಮರಾಠರ ಅಥವಾ ಮೈಸೂರು ಸಂಸ್ಥಾನದವರು ಬ್ರಿಟಿಷ್ ಮೇಲೆ ದಾಳಿ ಮಾಡಬೇಕಂದ್ರೆ ಆ ಸೈನಿಕರನ್ನ ಮೊದಲು ಸೋಲಿಸ್ಬೇಕು. ಅದಾದಮೇಲೆ ಬ್ರಿಟಿಷ್ ಮೇಲೆ ದಾಳಿ ಮಾಡಬೇಕಿತ್ತು. ಆ ರೀತಿ ಪ್ಲ್ಯಾನ್ ಮಾಡಿದ್ರು. ಸೊ ಅದಕ್ಕೆ ರಿಂಗ್ ಆಫ್ ಫೆನ್ಸ್ ಪಾಲಿಸಿ ಅಂತ ಇವನ ಕಾಲದಲ್ಲಿ ಆಯಿತು, ವಾರಣಾಸಿ ಕಾಲದಲ್ಲಿ ತಂದೆ ಇವನು. ಅದಾದಮೇಲೆ ಕ್ರಿಯೇಷನ್ ಆಫ್ ಕಲೆಕ್ಟರ್ ಪೋಸ್ಟನ್ನು ಕ್ರಿಯೇಷನ್ ಮಾಡ್ದ. ಈತ ಫಸ್ಟ್ ಗವರ್ನರ್ ಜನರಲ್ ಇಂಪೀಚ್ಮೆಂಟ್ಗೆ, ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಇಂಪೀಚ್ಮೆಂಟ್ ಒಳಗಾದ ಫಸ್ಟ್ ಗವರ್ನರ್ ಜನರಲ್ ಅಂದರೆ ಅದು ವಾರನ್ ಹೇಸ್ಟಿಂಗ್. ಅದಾದಮೇಲೆ ಈತ ತುಂಬ ಎಕ್ಸ್ಪೆರಿಮೆಂಟ್ ಮಾಡ್ದ, ಯಾವುದಕ್ಕೆ, ಲ್ಯಾಂಡ್ ಸೆಟಲ್ಮೆಂಟಿಗೆ, ಭೂ ಸುಧಾರಣೆಗೆ. ಅಂದರೆ 1772 5 ವರ್ಷಕ್ಕೊಂದು ಸೆಟಲ್ಮೆಂಟ್ ಮಾಡಿದ್ರೆ. ಅದಾದಮೇಲೆ 1776 ಅದನ್ನು 1 ವರ್ಷಕ್ಕೆ ಇಳಿಸಿದ. ಇದನ್ನು ಪರ್ಮನೆಂಟ್ ಆಗಿರಲ್ಲ, ಚೇಂಜ್ ಆಗ್ತಿತ್ತು. ಸೊ ಅದಾದಮೇಲೆ ಭಗವದ್ಗೀತೆಯನ್ನು ಇವನ ಕಾಲದಲ್ಲೇ ಚಾರ್ಲ್ಸ್ ವಿಕ್ಕಿಸ್ ಅನ್ನೋನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡ್ದ. ಅದಾದಮೇಲೆ ನೆಕ್ಸ್ಟ್ ಗವರ್ನರ್ ಜನರಲ್ ಯಾರು ಕೇಳಿದರೆ ಕಾರ್ನ್ವಾಲಿಸ್. ಇವನ ಅಧಿಕಾರಾವಧಿ 1786 1793 ಇವನ ಕಾಲದಲ್ಲಿ ಏನಾಯ್ತು ಅಂದರೆ ಲೋವರ್ ಕೋರ್ಟ್ ಮತ್ತು ಅಪ್ಲೇಟ್ ಕೋರ್ಟ್ ಜಾರಿ ಆಯಿತು. ಅವನ ಕಾಲದಲ್ಲಿ ಸುಪ್ರೀಂ ಕೋರ್ಟ್, ಹೇಸ್ಟಿಂಗ್ ಕಾಲದಲ್ಲಿ ಸುಪ್ರೀಂ ಕೋರ್ಟ್ ಆದರೆ ಇವನ ಕಾಲದಲ್ಲಿ ಲೋವರ್ ಕೋರ್ಟ್ ಮತ್ತು ಅಪ್ಲೇಟ್ ಕೋರ್ಟ್ಗಳಾಯಿತು. ಅದಾದಮೇಲೆ ಇವನು ಮತ್ತೇನು ಮಾಡಿದ ಅಂದರೆ ಪರ್ಮನೆಂಟ್ ಸೆಟಲ್ಮೆಂಟ್ 1 ಇಯರ್ ಬೇಡ, 5 ವರ್ಷ ಹಾಗೆಲ್ಲ ಬೇಡ, ಪರ್ಮನೆಂಟಾಗಿ ಸೆಟಲ್ಮೆಂಟ್ ಮಾಡುವ ಅಂತೇಳಿ ಏನು ಮಾಡಿದೆ, ಬಿಹಾರ ಮತ್ತು ಬೆಂಗಾಲಲ್ಲಿ 1793 ಅದನ್ನು ಜಾರಿ ಮಾಡಿದ, ಯಾವುದಕ್ಕೆ, ಭೂ ಸುಧಾರಣೆ ಸಂಬಂಧಪಟ್ಟಂತೆ. ಅದಾದಮೇಲೆ ಥರ್ಡ್ ಆಂಗ್ಲೋ ಮೈಸೂರು ಯುದ್ಧ ಆಗುತ್ತೆ ಇವನ ಟೈಮಲ್ಲ. ಮತ್ತು ಸಿವಿಲ್ ಸರ್ವಿಸ್ ಇನ್ ಇಂಡಿಯಾದಲ್ಲಿ ಸಿವಿಲ್ ಸರ್ವೆಂಟ್ಸನ್ನು ಅಥವಾ ಸಿವಿಲ್ ಸರ್ವಿಸ್ನ ಈತ ಎಸ್ಟಾಬ್ಲಿಷ್ ಮಾಡಿರ್ತಾ. ಮತ್ತು ಸಂಸ್ಕೃತ ವಿದ್ಯಾಲಯ, ಈತನ ಕಾಲದಲ್ಲಿ ಏನಾಗುತ್ತೋ, ಜೋಹನತ್ ಡುಕ್ಕನ್ ಎನ್ನುವನು ಸಂಸ್ಕೃತ ವಿದ್ಯಾಲಯವನ್ನು ಬೆನಾರಸಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾನೆ. ನೆಕ್ಸ್ಟ್ 3ನೇ ಗವರ್ನರ್ ಜನರಲ್ ಯಾರು ಕೇಳಿದರೆ ಜಾನ್ ಶೋರ್. ಇವನ ಕಾಲಾವಧಿ 1793 1798 ಈತ ಏನು ಮಾಡ್ತಾನೆ ಅಂದರೆ ಪಾಲಿಸಿ ಆಫ್ ನಾನ್ ಇಂಟರ್ವೆನ್ಷನ್. ಅಂದರೆ ಯಾವುದೇ ಒಂದು ಲೋಕಲ್ ರಾಜ್ಯದೊಂದಿಗೆ ಆಯಿತು, ಪ್ರಿನ್ಸ್ ಸ್ಟೇಟೊಂದಿಗೆ ಯುದ್ಧ ಮಾಡೋದು ಬೇಡ, ನಾವು ಟ್ರೀಟಿ ಮಾಡಿಕೊಳ್ಳುವ ಅನ್ನೋದೇ ಈ ಪಾಲಿಸಿ ಆಫ್ ನಾನ್ ಇಂಟರ್ವೆನ್ಷನ್. ಅದಾದಮೇಲೆ ಸೆಕೆಂಡ್ ರೋಹಿಲ್ಲಾ ವಾರ ಆಗುತ್ತೆ ಒಂದು ಟೈಮಲ್ಲಿ 1794. ನೆಕ್ಸ್ಟ್ ಬರುವಂಥವನು ವೆಲ್ಲೆಸ್ಲಿ 1798 1805 ಇವನೇ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಮೈಸೂರಿನ ಕೊನೆಯ ಯುದ್ಧ, ಟಿಪ್ಪು ಸುಲ್ತಾನ್ ಸೋಲ್ತಂತಹ ಬ್ರಿಟಿಷ್ ಗವರ್ನರ್ ಅಂತ ಯಾರು ಕೇಳಿದರೆ ಅದು ವೆಲ್ಲೆಸ್ಲಿ 1799. ಈತನ ಅವಧಿ 1798 1805. ಇವನ ಟೈಮಲ್ಲಿ ಏನಂತ ಹೇಳಿದರೆ ಸಬ್ಸಿಡರಿ ಅಲಯನ್ಸ್ ಬಂದದ್ದು ಇವನ ಟೈಮಲ್ಲಿ 1798. ಫಸ್ಟ್ ಸಬ್ಸಿಡರಿ ಅಲಯನ್ಸ್ ಒಪ್ಪಿದಂತಹ ಸಂಸ್ಥಾನ ಅದು ಹೈದರಾಬಾದ್. ಅದಾದಮೇಲೆ 4th ಆಂಗ್ಲೋ ಮೈಸೂರು ವಾರ 1799 ಮತ್ತು ಸೆಕೆಂಡ್ ಆಂಗ್ಲೋ ಮರಾಠ ವಾರ 1803 1805 ಆಗಿದ್ದು ಕೂಡ ಒಂದು ಟೈಮಲ್ಲಿ. ಇವು ಆದಮೇಲೆ ಬರುವವನೇ ಜಾರ್ಜ್ ಬಾರ್ಲೋ. ಇವನು 1805 1807 ಇವನು ಅಧಿಕಾರವಾದ ಇರುತ್ತೆ. ಇಲ್ಲಿ ಇವನ ಟೈಮಲ್ಲಿ ಸಿಪಾಯಿ ಯೂನಿಟ್ ಅಂದರೆ ಸಿಪಾಯಿ ದಂಗೆ ಆಗುತ್ತೆ ಎಟ್ ವೆಲ್ಲರ್, ಅದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಮಗೆ. ಸೊ ಇಂಡಿಪೆಂಡೆನ್ಸ್ ಆಫ್ ಇಂಡಿಯಾಗೆ ಆಗಿರುತ್ತೆ. ಅದಾದಮೇಲೆ ನೆಕ್ಸ್ಟ್ ಲಾರ್ಡ್ ಮಿಂಟೋ. ಈ ಮಿಂಟೋ 1807 1813 ಆಳ್ವಿಕೆ ಇರುತ್ತೆ. ಟ್ರೀಟಿ ಆಫ್ ಅಮೃತ್ಸರ್ ಇವನ ಟೈಮಲ್ಲಿ ಆಗುತ್ತೆ. 1809 ರಣಜಿತ್ ಸಿಂಗ್ ಹೊತ್ತಿಗೆ ಒಂದು ಟ್ರೀಟಿ ಮಾಡ್ಕೊತಲ್ಲ, ಸೊ ಅದು ಇವನ ಟೈಮಲ್ಲಿ ಆಗಿರೋದು. ಅದಾದಮೇಲೆ ಹೇಸ್ಟಿಂಗ್, ಇದು ಬೇರೆ ಹೇಸ್ಟಿಂಗ್, ಆ ಹೇಸ್ಟಿಂಗ್ ಅಲ್ಲ ಇದು.
ಇವನು 1813 1823 ಇವನು ಆಳ್ವಿಕೆ ಇರುತ್ತೆ. ಸೊ ಎಂಡೆಡ್ ದ ಪಾಲಿಸಿ ಆಫ್ ನಾನ್ ಇಂಟರ್ವೆನ್ಷನ್ ಪಾಲಿಸಿನ ಈತ ಎಂಡ್ ಮಾಡ್ತಾ. ಅದಾದಮೇಲೆ ಥರ್ಡ್ ಆಂಗ್ಲೋ ಮರಾಠ ವಾರ ಆಗುತ್ತೆ 1816 ಇವನ ಕಾಲದಲ್ಲಿ ಆಗುತ್ತೆ. ಟ್ರೀಟಿ ಆಫ್ ಸುಗೋಲಿ ಆಗುತ್ತೆ ಮತ್ತು ಕ್ರಿಯೇಷನ್ ಆಫ್ ಬಾಂಬೆ ಪ್ರೆಸಿಡೆನ್ಸಿ ಅಲ್ಲಿ ಅಲ್ಲಿವರೆಗೂ ಕಲ್ಕತ್ತಾ ಮಾತ್ರ ಹೇಳಿತ್ತು. ನಂತರದಲ್ಲಿ ಬಾಂಬೆ ಪ್ರೆಸಿಡೆನ್ಸಿಯನ್ನು 1818 ಈತ ರಚನೆ ಮಾಡ್ತಾ. ಎಸ್ಟಾಬ್ಲಿಷ್ಡ್ ಆಫ್ ರೈತವರಿ ಸಿಸ್ಟಮ್ ಇನ್ ಮದ್ರಾಸ್ನಲ್ಲಿ ರೈತವರಿ ಸಿಸ್ಟಮನ್ನು ಮಾಡ್ತಾನಲ್ಲ ಆ ಟೈಮಲ್ಲಿ ಇವನು ಇರುತ್ತೆ ಅಂದರೆ 1820 ಮತ್ತು ಎಸ್ಟಾಬ್ಲಿಷ್ಮೆಂಟ್ ಆಫ್ ಮಹಲ್ವಾರಿ ಸಿಸ್ಟಮ್ ಇನ್ ನಾರ್ತನ್ ಇಂಡಿಯಾ ಅದು ಕೂಡ ಇವನ ಕಾಲದಲ್ಲಿ ಆಗುತ್ತೆ 1822 ಹಿಂದೂ ಕಾಲೇಜ್ ಅಟ್ ಕಲ್ಕತ್ತಾ 1817 ಇವನ ಟೈಮಲ್ಲಿ ಆಗುತ್ತೆ. ದ ಪಿಂಡರಿ ವಾರ್ 1817 ಅದು ಏನಾಗುತ್ತೋ ಡಿಸ್ಟ್ರಾಕ್ಟ್ ಮಾಡಿ ಬೀಳುತ್ತೆ. ಯಾರು ಪಿಂಡರಿ ಕ್ಲಾನ್ ಆಫ್ ಇಂಡಿಯಾದಲ್ಲಿರೋ ಪಿಂಡರಿ ಕ್ಲಾನನ್ನು ಡಿಸ್ಟ್ರಾಕ್ಟ್ ಮಾಡಿ ಬೀಳುತ್ತೆ ಈ ವಾರ. ಅದಾದಮೇಲೆ ಜನರಲ್ ಕಮಿಟಿ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ವಾಸ್ ಫಾರ್ಮ್ಡ್ ಇನ್ 1823. ನೆಕ್ಸ್ಟ್ ಬರುವುದು ಅಮರೆಸ್ಟ್. ಈತ 1823 1828 ಅಡ್ಮಿನಿಸ್ಟ್ರೇಷನ್ ಮಾಡಿರ್ತಾ. ಈತನ ಕಾಲದಲ್ಲಿ ಫಸ್ಟ್ ಆಂಗ್ಲೋ ಬರ್ಮೀಸ್ ವಾರ ಆಗುತ್ತೆ. ಬರ್ಮಾ ಈಗಿನ ಮಯನ್ಮಾರ್ 1824 1826 ಅದಾದಮೇಲೆ ಟ್ರೀಟಿ ಆಫ್ ಲ್ಯಾಂಡೋಮ್ ಆಗುತ್ತೆ 1826. ನೆಕ್ಸ್ಟ್ ಗವರ್ನರ್ ಜನರಲ್ ಅಂತ ಕೇಳಿದರೆ ಲಾರ್ಡ್ ವಿಲಿಯಂ ಬೆಂಟಿಕ್, ತುಂಬ ಫೇಮಸ್ ಇವನು. 1828 1835 ಇವನ ಅಡ್ಮಿನಿಸ್ಟ್ರೇಷನ್ ಇರುತ್ತೆ. ಈತ ಬೆಂಗಾಲ್ನಲ್ಲಿ ಸತಿ ಪದ್ಧತಿಯನ್ನು ತೆಗಿತಾನೆ 1829 ವಿತ್ ದ ಹೆಲ್ಪ್ ಆಫ್ ರಾಜಾರಾಮ್ ಮೋಹನ್ ರಾಯ್ ಅವರಿಂದ. ಮತ್ತು ಮಹಾಲ್ವಾರಿ ಸಿಸ್ಟಮ್ ಇನ್ ಸೆಂಟ್ರಲ್ ಇಂಡಿಯಾದಲ್ಲಿ ಮಹಾಲ್ವಾರಿ ಸಿಸ್ಟಮನ್ನು ಜಾಸ್ತಿ ಪ್ರದೇಶಗಳನ್ನು ಒಳಗೊಳ್ಳುವಂಗೆ ಮಾಡ್ತಾರೆ. ಆವಾಗ ರಣಜಿತ್ ಸಿಂಗ್ ಕೂಡ ಸೋತಿರ್ತಾರೆ. ಸೊ ಅದರಿಂದ ಪಂಜಾಬ್ ಮತ್ತು ವೆಸ್ಟರ್ನ್ ಯು ಪಿ ಕೂಡ ಈತ ಮಹಾಲ್ವಾರಿ ಸಿಸ್ಟಮನ್ನು ಮಾಡಿರ್ತಾ. ಸೊ ಆವಾಗ ಬಾಂಬೆ ಕೆಳಗಂದು ಬಂದರೆ ಮದ್ರಾಸ್ ಪ್ರಾಂತ್ಯದಲ್ಲಿ ಏನಾಯ್ತು ರೈತವಾರಿ ಇತ್ತು, ಕಲ್ಕತ್ತಾಕ್ಕೆ ಹೋದ ಜಮೀನ್ದಾರಿ ಹೇಳಿತ್ತು. ಸೊ ಆ ರೀತಿ ಇರುತ್ತೆ. ಸೇಂಟ್ ಹೆಲೆನ್ ಆ್ಯಕ್ಟ್ 1833 ಜಾರಿ ತರುವ ಮೂಲಕ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಫಸ್ಟ್ ಟೈಮ್ ಭಾರತದಲ್ಲಿ ಬಂದು ಮತೋಪದೇಶ ಮಾಡುವಂಥ ಅವಕಾಶ ಸಿಕ್ತು. ಮತ್ತು ಕೋಲ್ ರೆವಲ್ಯೂಷನ್ 1831 ಕೋಲ್ ನಮಗೆ ಬುಡಕಟ್ಟು ಈ ಬ್ರಿಟಿಷ್ ಕಂಪನಿ ವಿರುದ್ಧ ದಂಗೆ ಹೇಳ್ತಾರೆ, ಅದು 1831. ಅದಾದಮೇಲೆ ಇಂಗ್ಲೀಷ್ ಎಜುಕೇಷನ್ ಆ್ಯಕ್ಟ್ 1835 ಈ ಮೆಕಾಲೆಯೇ ಇವನ್ ಟೈಮಲ್ಲಿ ಇಂಗ್ಲೀಷ್ ಎಜುಕೇಷನ್ನ ಭಾರತದಲ್ಲಿ ಹೇರಿಬಿಡ್ತಾನೆ 1835. ನೆಕ್ಸ್ಟ್ ಬರೋದೇ ಮೆಟ್ಕ್ಲೈಫ್ 1830 1836 ನೌನ್ ಆ್ಯಸ್ ಲಿಬರೇಟರ್ ಆಫ್ ಇಂಡಿಯನ್ ಪ್ರೆಸ್ಸಿಗೆ ಲಿಬರಲ್ ಆಗಿ ನೋಡ್ತಿದ್ದಂತ ಇವನ್ನ ಗುರುತಿಸಲಾಗುತ್ತೆ. ನೆಕ್ಸ್ಟ್ ಬಂದವನು ದ ಅರ್ಲ್ ಆಫ್ ಎಕ್ವಲ್ಯಾಂಡ್ ಜಾರ್ಜ್ ಎಡನ್, ಸಿಂಪಲ್ ಆಗಿ ಜಾರ್ಜ್ ಎಡನ್. ಇವನ ಅಧಿಕಾರಾವಧಿ 1836 1842. ಈತನ ಟೈಮಲ್ಲಿ ಏನಾಗುತ್ತೆ ತ್ರಿಪಾರ್ಟಿಯ ಟ್ರೀಟಿ ಅಂತ ಆಗುತ್ತೆ. ಇನ್ನು 1838 ಬ್ರಿಟಿಷ್ ಮತ್ತು ಶಹಜಾನ್ ಮತ್ತು ಮಹಾರಾಜ ಆಫ್ ರಣಜಿತ್ ಸಿಂಗ್ ಅಗೇನ್ಸ್ಟ್ ದೋಸ್ಟ್ ಮೊಹಮ್ಮದ್ ಖಾನ್ ಅವನ ವಿರುದ್ಧ ಇವ್ರದ್ದು ಟ್ರೀಟಿ ಆಗಿರುತ್ತೆ. ನೆಕ್ಸ್ಟ್ ದ ಫಸ್ಟ್ ಆಂಗ್ಲೋ ಆಫ್ಘನ್ ವಾರ್ ಆಗುತ್ತೆ ಇವನ್ ಟೈಮಲ್ಲೇ 1841 ಬ್ರಿಟಿಷ್ ಆರ್ಮಿ ಮಾಸ್ಕರ್ಡ್ ಬೈ ದ ಸ್ಟ್ರಾಂಗ್ ಆಫ್ಘನ್ ಆರ್ಮಿ, ಅಂದರೆ ಆ ಆಫ್ಘನ್ ಆರ್ಮಿಯಿಂದ ಇವರು ಸೋತಿರ್ತಾರೆ, ಬ್ರಿಟಿಷ್ ಆರ್ಮಿ ಸೋತಿರುತ್ತೆ. ಮತ್ತು 1842 ರಿಟ್ರೀಟ್ ಫ್ರಮ್ ಕಾಬೂಲ್ ವರ್ಸ್ಟ್ ಬ್ರಿಟಿಷ್ ಮಿಲಿಟರಿ ಡಿಸಾಸ್ಟರ್, ಅಂದರೆ ಕಾಬೂಲನ್ನು ಪುನಃ ವಶಪಡಿಸ್ಕೊಂಡು ಬ್ರಿಟಿಷ್ ಮಿಲಿಟ್ರಿ ಏನಾಗುತ್ತೆ ಧ್ವಂಸ ಆಗುತ್ತೆ ಆ ರೀತಿ. ಅದಾದಮೇಲೆ ಬ್ಯಾಂಕ್ ಆಫ್ ಬಾಂಬೆ 1840 ಬಾಂಬೆಯಲ್ಲಿ ಬ್ಯಾಂಕ್ ಆಫ್ ಬಾಂಬೆ ಅಂತ ಇವನ ಕಾಲದಲ್ಲಿ ಆಗುತ್ತೆ ಎಸ್ಟಾಬ್ಲಿಷ್ಡ್. ಲೇಟರ್ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಆಗುತ್ತೆ, ಅದೇ ನಂತರದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಕನ್ವರ್ಟ್ ಆಗುತ್ತೆ. ಫಸ್ಟ್ ಬೆಂಗಾಲಿ ಡೈಲಿ ನ್ಯೂಸ್ ಪೇಪರ್ ಇವನ್ ಟೈಮಲ್ಲಿ ಆಗುತ್ತೆ. ಸಂಬಾದ್ ಪ್ರಭಾಕರ್ ವಾಸ್ ಪಬ್ಲಿಷ್ಡ್ ಇನ್ 1839. ಟೊಬೋದಿನಿ ಸಭಾ ವಾಸ್ ಫಾರ್ಮಡ್ ಬೈ ದೇವೇಂದ್ರನಾಥ್ ಟಾಗೋರ್ ಇನ್ 1839. ಆ ಟೊಬೋದಿನಿ ಸಭಾ ಅನ್ನೋದನ್ನು ದೇವೇಂದ್ರನಾಥ್ ಟಾಗೋರ್ ಅವರು 1839 ಬಂಗಾಳದಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಬರುವುದು ಹೆನ್ರಿ ಹಾರ್ಡಿಂಜ್. ಇದನ್ನು ಅಧಿಕಾರದ 1844 1848 ಹಾರ್ಡಿಂಜ್. ದ ಫಸ್ಟ್ ಆಂಗ್ಲೋ ಸಿಖ್ ವಾರ್ ಇವನ್ ಟೈಮಲ್ಲಿ ಆಗುತ್ತೆ 1845 ಟ್ರೀಟಿ ಆಫ್ ಲಾಹೋರ್ 1846 ಆಗುತ್ತೆ. ಹಾಗೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ರುಕೇರ್ ಇಂಜಿನಿಯರಿಂಗ್ ಕಾಲೇಜ್ 1847 ಎಸ್ಟಾಬ್ಲಿಷ್ ಮಾಡಲಾಗುತ್ತೆ, ಅದು ಇವನ್ ಟೈಮಲ್ಲೇ. ನೆಕ್ಸ್ಟ್ ಬರುವ ಒಂದು ಡಾಲ್ ಹೌಸಿ, ಈತ ಕೂಡ ಫೇಮಸ್ ಗವರ್ನರ್ ಜನರಲ್. ಇವನು ಅಧಿಕಾರವಾದ 1848 1856 ಬೆಟನ್ ಕಾಲೇಜಿಯೇಟ್ ಸ್ಕೂಲ್ ಆಗುತ್ತೆ 1849. ವಾಸ್ ಆಲ್ಸೋ ನೋನ್ ಎಸ್ ಕಲ್ಕತ್ತಾ ಫೀಮೇಲ್ ಸ್ಕೂಲ್ ಅಂತ ಕೂಡ ಅದನ್ನು ನಾವು ಕರೀತಾ ಇದ್ರು. ವಾಸ್ ಎಸ್ಟಾಬ್ಲಿಷ್ಡ್ ಬೈ ಜಾನ್ ಇಲೈಟ್ ಡ್ರಿಂಕ್ವೇಟರ್ ಅಥವಾ ಜಾನ್ ಇಲೈಟ್ ಬಿಥೂನ್ ಅವನ ಕಾಲದಲ್ಲಿ. ಎಸ್ಟಾಬ್ಲಿಷ್ಮೆಂಟ್ ಆಫ್ ಸಮ್ಮರ್ ಕ್ಯಾಪಿಟಲ್ ಎಟ್ ಸಿಮ್ಲಾದಲ್ಲಿ ಸಮ್ಮರ್ ಕ್ಯಾಪಿಟಲನ್ನು ಇವನ್ ಟೈಮಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ.
ಮತ್ತು ಸೆಕೆಂಡ್ ಆಂಗ್ಲೋ ಬರ್ಮೀಸ್ ವಾರ್ 1858ರಲ್ಲಿ ಇವನ ಕಾಲದಲ್ಲಿ ಆಗುತ್ತೆ. ಫಸ್ಟ್ ಪೋಸ್ಟ್ ಆಫೀಸು, ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಮತ್ತು ಫಸ್ಟ್ ಟೆಲಿಗ್ರಾಫ್ ಲೈನನ್ನು ಡೈಮಂಡ್ ಹಾರ್ಬರಿಂದ ಕಲ್ಕತ್ತಾಗೆ ಎಳೆಯಲಾಗುತ್ತೆ. ಅದಾದಮೇಲೆ ಸೆಕೆಂಡ್ ಆಂಗ್ಲೋ ಸಿಖ್ ವಾರ್ ಆಗುತ್ತೆ. ಸೊ ಇದರೊಂದಿಗೆ ಸಿಖ್ಖರನ್ನ ಬ್ರಿಟಿಷರು ಸದೆಬಡಿರ್ತಾರೆ ಸಂಪೂರ್ಣವಾಗಿ. ಮತ್ತು ಸಂತಾಲ್ ರೆವಲ್ಯೂಷನ್ ಆಗುತ್ತೆ, ಬಿರ್ಸಾ ಮುಂಡಾ ಅವ್ರದ್ದೆಲ್ಲ ಬರ್ತಾರೆ. ಸೊ ಅವ್ರು ರೆವಲ್ಯೂಷನ್ ಆಗುತ್ತೆ ಬ್ರಿಟಿಷ್ ಗೌರ್ನಮೆಂಟ್ ವಿರುದ್ಧ. ಮತ್ತು ರಿಲೀಜಿಯಸ್ ಡಿಸಬಿಲಿಟಿ ಆ್ಯಕ್ಟ್ 1856 ಇವನ ಕಾಲದಲ್ಲಿ ಜಾರಿಯಾಗುತ್ತೆ. ಈತ ಏನು ಮಾಡ್ತಾನಂದರೆ ಫಿಮೇಲ್ ಇನ್ಫ್ಯಾಂಟಿಸೈಡ್ ಅಂದರೆ ಶಿಶು ಹತ್ಯೆಯನ್ನು ಬ್ಯಾನ್ ಮಾಡ್ತಾನೆ. ಅದಲ್ಲದೆ ಹ್ಯೂಮನ್ ಸ್ಯಾಕ್ರಿಫೈಸ್ ಅದನ್ನು ಸೆಂಟ್ರಲ್ ಪ್ರೊವಿನ್ಸಸಲ್ಲಿ ಬ್ಯಾನ್ ಮಾಡ್ತಾನೆ, ಅಂದರೆ ಒಡಿಶಾ, ಮಹಾರಾಷ್ಟ್ರಗಳಲ್ಲಿ ಇದನ್ನು ಬ್ಯಾನ್ ಮಾಡ್ತಾನೆ. ಅದಾದಮೇಲೆ ಬರುವನು ಕ್ಯಾನಿಂಗ್ 1856ರಿಂದ 1858ವರೆಗೆ ಇವನ್ನ ಅಡ್ಮಿನಿಸ್ಟ್ರೇಷನ್ ಇರುತ್ತೆ. ಇವನ ಟೈಮಲ್ಲಿ ಹಿಂದೂ ವಿಡೋ ರಿಮ್ಯಾರೇಜ್ ಆ್ಯಕ್ಟನ್ನು ಪಾಸ್ ಮಾಡ್ತಾನೆ ಇವನು. ಅದಾದಮೇಲೆ ಯೂನಿವರ್ಸಿಟಿ ಆಫ್ ಕಲ್ಕತ್ತಾನ ಜಾರಿ ಮಾಡ್ತಾನೆ. ಸೊ ಯೂನಿವರ್ಸಿಟಿ ಆಫ್ ಬಾಂಬೆ ಆ್ಯಂಡ್ ಯೂನಿವರ್ಸಿಟಿ ಆಫ್ ಮದ್ರಾಸ್ ವ್ಯಾರ್ ಸೆಟ್ ಅಪ್ ಬೈ 1857 1858ರಲ್ಲಿ ಎಲ್ಲ ಕಡೆ ಅಂದರೆ ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿ ಯೂನಿವರ್ಸಿಟಿನ ಈತ ಸೆಟಪ್ ಮಾಡ್ತಾನೆ. ಸೊ ಇದಿಷ್ಟು ನಮ್ಮ ಭಾರತದ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಮತ್ತು ಗವರ್ನರ್ ಜನರಲ್ ಆಫ್ ಇಂಡಿಯಾದ ಬಗ್ಗೆ ಹೇಳಿದ್ದೆ ನಾನು. ನೆಕ್ಸ್ಟ್ ನನ್ನ ರಾಣಿಯ ನೇರ ಆಳ್ವಿಕೆ ಇದ್ದ ಟೈಮಲ್ಲಿ ಇದ್ದಂಥ ವೈಸ್ರಾಯ್ಗಳ ಬಗ್ಗೆ ಮತ್ತು ಅವ್ರ ಕಾಲದಾದಂಥ ರಿಫಾರ್ಮ್ಸ್ಗಳ ಬಗ್ಗೆ ನಾನು ಹೇಳ್ತೀನಿ ನಿಮಗೆ.